ಅರಳಿ ಮರದ ಬುಡದಲ್ಲಿ ಈ ಎರಡು ವಸ್ತುಗಳನ್ನು ಇಟ್ಟು ಸಂಕಲ್ಪ ಸಹಿತ ಪೂಜೆ ಮಾಡಿ ಕೋಟಿ ಕೋಟಿ ಸಾಲಗಳು ಮಂಜಿನಂತೆ ಕರಗಿ ಹೋಗಿ ತೀರಿ ಹೋಗುತ್ತದೆ. ಆ ವಸ್ತುಗಳಲ್ಲಿ ಅಪಾರವಾದ ದೈವಶಕ್ತಿ ಇರುವುದರಿಂದ ಏಳಿಗೆ ಆಗುತ್ತದೆ. ಆ ವಸ್ತುಗಳು ಯಾವುದು, ಅದನ್ನು ಅರಳಿ ಮರದ ಬುಡದಲ್ಲಿ ಇಟ್ಟು ಯಾವಾಗ ಹೇಗೆ ಪೂಜೆ ಮಾಡಬೇಕು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು, ಯೂಟ್ಯೂಬ್ ಚಾನಲನ್ನು ನೋಡಿ ಇನ್ನೂ ಫಾಲೋ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ಸಮಸ್ಯೆ, ದುಃಖ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಪರಿಹಾರ ಆಗೋದಕ್ಕೆ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಶಾಶ್ವತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಮುಕ್ತಿಯನ್ನು ಕೊಡುತ್ತಾರೆ. ಅರಳಿ ಮರ ಕಲ್ಪವೃಕ್ಷ ತೆಂಗಿನ ಮರದಷ್ಟೇ ಶ್ರೇಷ್ಠ ಮತ್ತು ಅದಕ್ಕಿಂತಲೂ ಪವಿತ್ರವಾದದ್ದು. ಅರಳಿ ಮರದಲ್ಲಿ ಮಹಾವಿಷ್ಣು ದೇವಾನುದೇವತೆಗಳು ವಾಸ ಮಾಡುತ್ತಾ ಇರುತ್ತಾರೆ. ಇಂತಹ ಅರಳಿ ಮರದ ಬುಡದಲ್ಲಿ ಸಾಲದಿಂದ ಒದ್ದಾಡುತ್ತಾ ಇರುವವರು, ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿರುವವರು ಮಂಗಳವಾರದ ದಿನ ಪೂಜೆ ಮಾಡಬೇಕು ಅಥವಾ ಶುಕ್ರವಾರ ದಿನ ಪೂಜೆ ಮಾಡಬೇಕು. ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ 4:15 ಸರಿಯಾಗಿ ಬೆಳಗಿನ ಜಾವ 4:15 ಅಶ್ವಿನಿ ದೇವತೆಗಳು ಸಂಚರಿಸುವ ಸಮಯದಲ್ಲಿ ಅರಳಿ ಮರದ ಬುಡದಲ್ಲಿ ನೀವು ಇರಬೇಕು. 2 ಮಣ್ಣಿನ ದೀಪವನ್ನು ಹಚ್ಚಿಟ್ಟ ನಂತರ ಒಂದು ಬಾಳೆ ಎಲೆಯನ್ನು ಅದರ ಮೇಲೆ ಹಾಕಿ ಒಂದು ಮುಷ್ಟಿ ಅಕ್ಕಿಯನ್ನು ಮತ್ತು ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಿದ ನಂತರ ನೀವು ₹5 ಅಥವಾ ₹1 ಅಥವಾ ₹2 ನಾಣ್ಯವನ್ನು ಮೇಲಿಡಬೇಕು. ಒಂದು ದಿವ್ಯ ಕವಡೆ ಅಂತ ಸಿಗುತ್ತೆ. ಈ ದಿವ್ಯ ಕವಡೆ ಅಂದರೆ ದಿವ್ಯ ಜ್ಯೋತಿ ಇರುವಂತಹ ಕವಡೆ. ಈ ದಿವ್ಯ ಜ್ಯೋತಿ ಕವಡೆಯನ್ನು ತೆಗೆದುಕೊಂಡು, ಅಂದರೆ ಗುರುಗಳು ಕೊಡ್ತಾರೆ, ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿದ್ರೆ ಅವರು ನಿಮಗೆ ಆ ಕವಡೆಗಳನ್ನು ಹಾಗೆ ಕೊಡುತ್ತಾರೆ. ಕಷ್ಟದಲ್ಲಿದ್ದವ್ರಿಗೆ ಮಾತ್ರ ಕೊಡೋದು. ತುಂಬ ಕಷ್ಟದಲ್ಲಿದ್ದರೆ ಗುರುಗಳಿಂದ ಕೇಳಿ ಆ ಕವಡೆಗಳನ್ನು ಇಸ್ಕೊಂಡು ಮಹಾಲಕ್ಷ್ಮಿ ಒಂದು ಪೇಡೆಂಟ್ ಕೂಡ ಕೊಡ್ತಾರೆ. ಅದನ್ನಿಟ್ಟು ಪೂಜೆ ಮಾಡಿ ಸಂಕಲ್ಪ ಸಹಿತ, ಅಂದರೆ ದುಡ್ಡಿನ ಸಮಸ್ಯೆ ಇದೆ, ಸಾಲದ ಒತ್ತಡ ಇದೆ, ಇಷ್ಟು ಲಕ್ಷ ಸಾಲ ಮಾಡ್ಕೊಂಡಿದ್ದೀವಿ, ಇಷ್ಟು ಕೋಟಿ ದುಡ್ಡು ಸಾಲ ಮಾಡ್ಕೊಂಡಿದ್ದೀವಿ, ಪರಿಹಾರ ಆಗಬೇಕು ಅಂತ ಹೇಳಿ ಅದನ್ನು ಅಲ್ಲಿಯೇ ಬಿಟ್ಟು 31 ಪ್ರದಕ್ಷಿಣೆ ಮಾಡಬೇಕು. ಅರಳಿ ಮರನ ನಾಗರಕಟ್ಟೆ ಇರುವಂತಹ ಅರಳಿ ಮರವನ್ನೇ ಇದನ್ನು ಮಾಡಬೇಕು, ಪ್ರದಕ್ಷಿಣೆ ಮಾಡಬೇಕು. ಅದಾದ ಮೇಲೆ ನಾಗರ ಕಲ್ಲಿಗೆ ಹಾಲನ್ನು ಅಭಿಷೇಕವನ್ನು ಮಾಡಬೇಕು. ಇದಾದ ಮೇಲೆ ಎಲ್ಲವನ್ನು ಅಲ್ಲಿಯೇ ಬಿಟ್ಟು ಹಿಂತಿರುಗಿ ನೋಡದೆ ಬಂದು ಬಿಡಬೇಕು. ಅರಳಿ ಮರದ ಬಿಡದಲ್ಲಿ ಈ ವಸ್ತುಗಳು, ಅಂದರೆ ಒಂದು ಬಾಳೆ ಎಲೆ, ಅದರ ಮೇಲೆ ಒಂದು ಮುಷ್ಟಿ ಕಲ್ಲುಪ್ಪು, ಒಂದು ಮುಷ್ಟಿ ಅಕ್ಕಿ, ಅದರ ಜೊತೆಗೆ ಅರಿಶಿಣ ಮತ್ತು ಕುಂಕುಮ ಬೆರೆಸಿದಂಥದ್ದು 1 ಅಥವಾ 2, 3 ನಾಣ್ಯಗಳನ್ನು ಹಾಕಬೇಕು. ಅದರ ಜೊತೆಗೆ ದಿವ್ಯ ಜ್ಯೋತಿ ಕವಡಗಳನ್ನು ಇಟ್ಟು ಸಂಕಲ್ಪ ಸಹಿತ ಪೂಜೆ ಮಾಡಿದ್ರೆ ಅಂದುಕೊಂಡ ಕೆಲಸಗಳು ಆಗುತ್ತೆ. ನಿಮ್ಮಿತರ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಆಗೋದಕ್ಕೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಶತಸಿದ್ಧವಾಗಿ ಸಾಧ್ಯವಾಗಿ ಮಾಡಿಕೊಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ.